ಶಿರಸಿಯಲ್ಲಿ ಹೆದ್ದಾರಿ ಕಾಮಗಾರಿಯಲ್ಲಿ ವಿಳಂಬವಾಗುತ್ತಿರುವ ಬಗ್ಗೆ ಮಾಧ್ಯಮಗಳು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಸಂಸದರು, ಗುತ್ತಿಗೆದಾರರು ಮತ್ತು ಅಧಿಕಾರಿಗಳು ಸಮರ್ಥ ನಿರ್ವಹಣೆ ಮಾಡುವಲ್ಲಿ ವಿಫಲರಾಗಿರುವುದರಿಂದ ಹುಬ್ಬಳ್ಳಿ ಶಿರಸಿ ರಾಷ್ಟ್ರೀಯ ಹೆದ್ದಾರಿ ಮತ್ತು ಹಾವೇರಿ ಶಿರಸಿ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಯಲ್ಲಿ ವಿಳಂಬವಾಗಿದೆ. ಈ ನೋವು ನಮ್ಮನ್ನು ಕಾಡುತ್ತಿದೆ ಎಂದ ಸಂಸದರು, ಇದರಲ್ಲಿ ಯಾರಲ್ಲಿ ಭಿನ್ನಾಭಿಪ್ರಾಯವಿಲ್ಲ, ಇದಕ್ಕೆ ಕಾರಣ ಗುತ್ತಿಗೆದಾರರು ಮತ್ತು ಅಧಿಕಾರಿಗಳು ಎಂದು ಆರೋಪ ಮಾಡಿದರು. ನಾನು ಈ ಕ್ಷೇತ್ರದ ಸಂಸದನಾಗಿ ಎಲ್ಲಾ ರೀತಿಯಿಂದಲೂ ಏನು ಮಾಡಬೇಕು ಅದನ್ನು ನಾನು ಮಾಡಿದ್ದೇನೆ. ಈ ವಿಷಯದ ಕುರಿತು ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಅವರ ಜೊತೆಯಲ್ಲಿ ಚರ್ಚಿಸಲಾಗಿದೆ. ಗುತ್ತಿಗೆದಾರರು ಮತ್ತು ಅಧಿಕಾರಿಗಳ ಮೇಲೆ ಏನು ಕ್ರಮ ಕೈಗೊಳ್ಳಬೇಕು ಅದನ್ನು ತೆಗೆದುಕೊಳ್ಳುತ್ತೇವೆ. ಅಲ್ಲಿಯವರೆಗೆ ಕಾಮಗಾರಿಯನ್ನು ಶೀಘ್ರವಾಗಿ ಮುಗಿಸಲು ಈಗಾಗಲೇ ಚರ್ಚಿಸಲಾಗಿದೆ. ಸುಮಾರು 8 ಕಿಲೋಮೀಟರ್ನಲ್ಲಿ ಜಲ್ಲಿ ಕಲ್ಲು ಹಾಕಿ ನಿರ್ಮಾಣ ಮಾಡಿರುವ ರಸ್ತೆಗೆ ಮೇ ತಿಂಗಳ ಅಂತ್ಯದೊಳಗಾಗಿ ಡಾಂಬರೀಕರಣ ಮಾಡಿ ಸಾರ್ವಜನಿಕರಿಗೆ ಮತ್ತು ವಾಹನ ಸವಾರರಿಗೆ ಸುಗಮವಾಗಿ ಸಂಚರಿಸಲು ಅನುಕೂಲ ಮಾಡಿಕೊಡಬೇಕೆಂದು ಈಗಾಗಲೇ ಗುತ್ತಿಗೆದಾರರಿಗೆ ಮತ್ತು ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಲಾಗಿದೆ ಎಂದರು. ವಿಫಲರಾಗಿರೋದ್ರಿಂದ ಅದನ್ನು ಅನುಷ್ಠಾನಗೊಳಿಸುವುದರಲ್ಲಿ ವಿಫಲರಾಗಿರೋದ್ರಿಂದ ಈ ಯೋಜನೆ ವಿಳಂಬ ಆಗಿದೆ. ಅದರಿಂದಾಗಿ ಜನತೆಗೆ ಇನ್ನಿಲ್ಲದ ತೊಂದರೆಯನ್ನು ಆಗಿದೆ. ಇದರೊಳಗೆ ಯಾವುದೇ ರೀತಿಯ ಭಿನ್ನಾಭಿಪ್ರಾಯ ಯಾರಲ್ಲೂ ಇಲ್ಲ. ವಿಳಂಬ ಆಗಿದೆ. ಇದಕ್ಕೆ ಕಾರಣಗಳು ಗುತ್ತಿಗೆದಾರರು ಮತ್ತು ಸ್ಥಳೀಯ ಮಟ್ಟದ ಅಧಿಕಾರಿಗಳು ಕಾರಣರಿದ್ದಾರೆ. ಆದರೆ ನಾನು ಸಂಸದನಾಗಿ ಇದನ್ನು ತ್ವರಿತಗತಿಯಲ್ಲಿ ಅನುಷ್ಠಾನಗೊಳಿಸಬೇಕು ಅನ್ನೋದ್ರ ಬಗ್ಗೆ ಈ 2 ವರ್ಷದಲ್ಲಿ ನನ್ನೆಲ್ಲ ಪ್ರಯತ್ನವನ್ನು ನಾನು ಮಾಡಿದ್ದೇನೆ. ನಾನು ಕೇಂದ್ರ ಸಚಿವರಾದಂತಹ ಶ್ರೀಯುತ ಗಡ್ಕರಿ ಅವರನ್ನು ಒಳಗೊಂಡಂತೆ ಎಲ್ಲ ಹಿರಿಯ ಅಧಿಕಾರಿಗಳನ್ನು ಒಳಗೊಂಡಂತೆ ಎಲ್ಲರ ಗಮನಕ್ಕೆ ಎಲ್ಲ ಸಂಗತಿಗಳನ್ನು ಸಹ ಸವಿಸ್ತಾರವಾಗಿ ಕಾಲಕ್ಕೆ ನಾನು ಹೇಳ್ತಾ ಬಂದಿದ್ದೇನೆ, ಹೇಳಿದ್ದೇನೆ. ಗುತ್ತಿಗೆದಾರರ ಈ ಒಂದು ಅನುಷ್ಠಾನದಲ್ಲಾಗಿರುವಂತಹ ವಿಳಂಬಕ್ಕೆ NHAI ನಿಯಮಾವಳಿಗಳ ಪ್ರಕಾರ, ಕಾನೂನಿನ ಪ್ರಕಾರ ತನ್ನ ಕಾನೂನು ಕ್ರಮವನ್ನು ತೆಗೆದುಕೊಳ್ಳುತ್ತೆ. ಅವರಿಗೆ ಸಾಕಷ್ಟು ಬಾರಿ ಎಚ್ಚರಿಕೆಯನ್ನು ಸಹ ಕೊಟ್ಟಿದೆ. ಆದಾಗ್ಯೂ ಇಲ್ಲಿ ಕೆಲಸ ಆಗ್ತಾ ಇಲ್ಲ ಅನ್ನೋ ಕಾರಣಕ್ಕೆ ನಮ್ಗೇನೇನು ತೊಂದರೆ ಆಗಬೇಕು ಆ ತೊಂದರೆಯಿಂದ ನಾವು ಅನುಭವಿಸ್ತಾ ಇದ್ದೇವೆ. ನಾನು ಈಗಲೂ ಸಹ ನಮ್ಮ ಅಧಿಕಾರಿಗಳಿಗೆ, ಗುತ್ತಿಗೆದಾರರಿಗೆ ನಾನು ಸೂಚಿಸಿದ್ದೇನೆ. ಈಗಿರುವಂಥ ಸುಮಾರು 8 ಕಿಲೋಮೀಟರ್ ಇದನ್ನು ಏನು ರಸ್ತೆ ಮಾಡೋದಕ್ಕೆ ಅಂತ ಆಗದಿರೋದಿದೆಯಲ್ಲ, ಅಲ್ಲಿ ತೆಗೆದು ಜಲ್ಲಿ ಹಾಕಿ ಧೂಳಾಗ್ತಾ ಇರೋದು, ಜಲ್ಲಿ ಆಗ್ತಾ ಇರೋದು, ಅದೆಲ್ಲ ಆ 8 ಕಿಲೋಮೀಟರನ್ನು ಈ ಮಳೆಗಾಲದೊಳಗೆ ಡಾಂಬರೀಕರಣ ಮಾಡಬೇಕು ಅಂತ ನಾನು ಎಲ್ಲರಿಗೂ ಕಟ್ಟುನಿಟ್ಟಾಗಿ ಸೂಚಿಸಿದ್ದೀನಿ. ಮೇಲಿನ ಅಧಿಕಾರಿಗಳು ಸಹ ಸೂಚಿಸಿದ್ದಾರೆ. ಇದು ಮೊದಲನೇ. ಹಾಗಾಗಿ ನಾವು ರಸ್ತೆ ಈ ತೊಂದರೆ ಆಗಿದೆ ಅನ್ನೋದನ್ನು ಒಪ್ಪಿಕೊಳ್ತಾ ಮತ್ತು ಇದನ್ನು ಸರಿ ಮಾಡೋದಕ್ಕೆಲ್ಲ ಪ್ರಯತ್ನ ಮಾಡ್ತಿದ್ದೀವಿ ಅನ್ನೋದನ್ನು ಹೇಳ್ತಾ, ಈಗ ಮಳೆಗಾಲಕ್ಕೆ ಪೂರ್ವ ಸಿದ್ಧತೆಯಲ್ಲಿ ಹಿಂದಿನ ರಸ್ತೆಗಳು ಒಟ್ಟು 1 ಕಿಲೋಮೀಟರ್ ನಿಮಗೆಲ್ಲ ಗೊತ್ತೇ ಇದೆ. ಅದನ್ನು ಈ ಸಂದರ್ಭದಲ್ಲಿ ರೇಖಾ ಹೆಗಡೆ, ಉಷಾ ಹೆಗಡೆ, ನಿರ್ಮಲಾ ಶೆಟ್ಟಿ, ಶರ್ಮಿಳಾ ಮಾದನಗೇರಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಕೆನರಾ ಪ್ಲಸ್ ನ್ಯೂಸ್, ಶಿರಸಿ.